ನಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದಾವೆ. ನೀವು ಯಾವುದೇ ಸೌಜಿ ಹೋಟೆಲ್ಗೆ ಹೋದರೆ ಈ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಸೌಜಿ. ಇದು ಇವನ್ ನಿಮಗೂ ಕಸ್ಟಮರ್ಗೂ ಜನರಿಗೂ ಎಲ್ಲರಿಗೂ ನನಗೊಂದು ಹೇಳೋಕ್ಕೊಂದು ಇಚ್ಛೆ ಪಡ್ತೀನಿ. ಈ ಸರ್ಟಿಫಿಕೇಟ್ ನೋಡಿದ್ರೆ ಮಾತ್ರ ನೀವು ಸೌಜಿ ಅಂತ ಒಪ್ಕೋಬೋದು. ಬೇರೆ ಏನೋ ಸುಮ್ಮನೆ ಬೋರ್ಡಲ್ಲಿ ಸೌಜಿ ಹಾಕೊಂಡ್ರೆ ಅದು ಸೌಜಿ ಅಲ್ಲ. ಹೌದಾ? ಹಾಂ ಸರ್. ಓಕೆ. ಬಟ್ ಈ ಕೆಲವೊಂದು ಸ್ವಲ್ಪ ಜನ ಇದ್ದಾರೆ ಸರ್ ಸೌಜಿ ಅಂತ ಬೋರ್ಡ್ ಹಾಕೊಂಡ್ರೆ, ಬಟ್ ಇವಾಗ ಸೌಜಿ ಅಲ್ಲ. ಬಟ್ ಈ ಪರ್ಟಿಕ್ಯುಲರ್ ಬೋರ್ಡ್ ಎಲ್ಲಿ ಕಾಣುತ್ತಲ್ಲ ಅದು ಮಾತ್ರ ಸೌಜಿ. ಧಾರವಾಡ ಬಂದರೆ ಧಾರವಾಡ ಪೇಡ ಹೆಂಗ್ ಸ್ಪೆಷಲು, ಹುಬ್ಳಿಗೆ ಬಂದರೆ ಸೌಜಿ ಸ್ಪೆಷಲು. ಸೌಜಿಯಲ್ಲಿ ಮಟನ್ ಸ್ಪೆಷಲು, ಮಟನ್ ಚಾಪ್ ಸ್ಪೆಷಲು, ಮಟನ್ ಕೀಮಾ ಸ್ಪೆಷಲು. ಖಾರ ಬುಟ್ಟಿ ಅಂದರೆ ಆ್ಯಕ್ಚುಲಿ ಎಲ್ಲರೂ ಏನು ತಿಳ್ಕೊತಾಗತ್ತಾ, ಖಾರ ಅಂದರೆ ಸ್ಪೈಸಿ ಅಂತ ಅನ್ಕೋತಾರೆ. ಸ್ಪೈಸಿ ಅಂತ ಅನ್ಕೋತಾರೆ ಖಾರ ಬುಟ್ಟಿ ಅಂದರೆ. ಆ್ಯಕ್ಚುಲಿ ಖಾರ ಬುಟ್ಟಿ ಅಂದರೆ ನಮ್ಮಲ್ಲಿ ಬರೋದು ಇದಕ್ಕೆ ಉಪ್ಪಿಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಖಾರ ಅಂತಾರೆ. ಅದಕ್ಕೆ ನಾವು ಖಾರ ಬುಟ್ಟಿ ಲೈಕ್ ಇದು ನೋಡಿ ಪಿಕಲ್ ಥರ ತಿನ್ಬೋದು, ಪಿಕಲ್ ಥರ ಯೂಸ್ ಮಾಡ್ಬೋದು. ಏನು ಅಂತಲೇ ಇನ್ನೂ ನಾನು ರೆಡಿ ಆಗಿಲ್ಲ ಸರ್. ತಾಳಿ ಕಟ್ ಮಾಡಿ. ಬಹಳ ಗಮನ ಸೆಳೆದಂಥ ಐಟಮು. ಸೊ ಇದು ಕೂಡ ಮಟನ್ ಐಟಮೇ, ಚಿಕನ್ ಯಾವುದೂ ಇಲ್ಲ ಇಲ್ಲಿ ಇವಾಗ. ಇದು ಕೂಡ ಮಟನ್ ಐಟಮೇ. ಇದಕ್ಕೆ ಏನು ಹೆಸರು? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಹುಬ್ಬಳ್ಳಿನಲ್ಲಿ ಸೌಜಿ ಹೋಟೆಲಲ್ಲಿ ನಾನ್ ವೆಜ್ ಟ್ರೈ ಮಾಡಲಿಲ್ಲ ಅಂದರೆ ಹೇಗೆ? ಸೊ ಹಾಗಾಗಿ ನಾವು ಸೌಜಿ ಹೋಟೆಲ್ನ ಬಿಟ್ಬಿಡ್ತೀವ. ಸೊ ಬಂದಿದ್ದೀವಿ. ಅತ್ಯುತ್ತಮವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸಿಗುತ್ತೆ ಹುಬ್ಬಳ್ಳಿನಲ್ಲಿ. ಸೌಜಿ ಹೋಟೆಲ್ ಅಂದ್ರೇ ಸಿಕ್ಕಾಬಟ್ಟೆ ಫೇಮಸ್, ಅದು ನಾನ್ ವೆಜ್ಗೆ, ಅದರಲ್ಲೂ ಮಟನ್ ಸಿಕ್ಕಾಬಟ್ಟೆ ಸಕ್ಕತ್ತಾಗಿರುತ್ತಂತೆ. ಸೊ ಹಾಗಾಗಿ ನಾವು ಬಂದಿದ್ದೀವಿ. ತುಂಬ ಜನ ರೆಕಮೆಂಡ್ ಮಾಡಿದ್ದೆ ಶ್ರೀ ರೇಣುಕಾ ಸೌಜಿ ಹೋಟೆಲ್ ಅಂತ. ಅವರು ಅದೇ ಹೇಳ್ತಾಯಿದ್ರು. ಸೊ ಸೌಜಿ ಹೋಟೆಲ್ ಅಂದಾಗ ಒಂದು ಸರ್ಟಿಫಿಕೇಟ್ ಇರುತ್ತಂತೆ. ಸೊ ಅದಿದ್ದರೆ ಪಕ್ಕಾ ಸೌಜಿ ಹೋಟೆಲ್ ಅಂತ. ಸೊ ಬಂದಿದ್ದೀವಿ. ಒಂದೊಳ್ಳೆ ಖಾರ ಕೊಡ್ತಾರಂತೆ. ಇದಿರೋಂಥದ್ದು ವಿದ್ಯಾನಗರ, ಸೊ ಹುಬ್ಬಳ್ಳಿನಲ್ಲಿ. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಕರ್ಕಾರವಾಗಿರುವಂಥ ಒಂದೊಳ್ಳೆ ನಾನ್ ವೆಜ್ ಊಟ, ಅದರಲ್ಲೂ ಸೌಜಿ ಊಟ ಕೊಡಿಸ್ತೀನಿ ಇವತ್ತು. ಬನ್ನಿ, ಎಲ್ಲ ಡಿಫ್ರೆಂಟ್ ಐಟಮು. ಇಡ್ಲಿ ಅಂತಾರೆ ಗೊತ್ತಾ? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಗೋವಿಂದ್ ಮಿಸ್ಕಿನ್ ಅಂತ, ಗೋವಿಂದ್ ಜಗನ್ನಾಥ್ ಅರ್ಜುನ್ ಸರ್ ಮಿಸ್ಕಿನ್. ಓಕೆ. ನಾನು ಬಂದುಬಿಟ್ಟು SSK ಸೌಜಿ ಹೋಟೆಲ್ ಮಾಲೀಕ ಸಂಘ ಜನರಲ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟು. ನನ್ನ ಹೋಟೆಲ್ ಹೆಸರು ಬಂದುಬಿಟ್ಟು ಶ್ರೀ ರೇಣುಕಾ ಸೌಜಿ ಹೋಟೆಲ್ ಅಂತ. ಇರೋದು ವಿದ್ಯಾನಗರ ಅಪೋಸಿಟ್ ರೆಡ್ಡಿ ಹಾಸ್ಟೆಲ್. ಓಕೆ, ಸೂಪರ್ ಸರ್. ಸರ್ ರೇಣುಕಾ ಸೌಜಿ ಹೋಟೆಲಲ್ಲಿ ಏನೇನು ಸಿಗುತ್ತೆ? ಸರ್ ನೋಡಿ ಬಂದುಬಿಟ್ಟು ನಮ್ಮ ಕಡೆ ಸ್ಪೆಷಲ್ ಅಂದ್ಬಿಟ್ಟು ಸೌಜಿ ಅಂದರೆ ಮಟನ್ನು. ಮಟನಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್ ಇದ್ದಾವೆ. ಮಟನ್ ಮಸಾಲ ಇದೆ, ಮಟನ್ ಕರಳು ಇದೆ, ಮಟನ್ ಖಾರ ಬುಟ್ಟಿ, ಮಟನ್ ಕೀಮಾ, ಮಟನ್ ಚಾಪ್ಸ್ ಇದೆ, ಆಮೇಲೆ ಮಟನ್ ಲಿವರ್ ಇದೆ. ಅದು ಬಂದುಬಿಟ್ಟು ಮಟನ್ ವೆರೈಟಿ ಐಟಮ್ಸ್ ಸಿಕ್ಕಾಪಟ್ಟಿದೆ ನನ್ನ ಹತ್ರ. ಮಟನ್ನೇ ಡ್ರೈ, ಮಟನ್ ಸೌಜಿ ಡ್ರೈ, ಮಟನ್ ಸುಕ್ಕ, ಆಮೇಲೆ ಮಟನ್ ಗಾರ್ಲಿಕ್ ಡ್ರೈ ಅಂತಿದೆ. ಅದೇ ಸೇಮ್ ಪೊಸಿಷನ್ ಕೀಮಾಲಿದೆ. ಓಕೆ, ಕೈಮಾದಲ್ಲೂ ತುಂಬ ಸೇಮ್ ಇದೆ, ಕೈಮಾದಲ್ಲೂ ಸಿಗುತ್ತೆ. ಹಾಂ ಸರ್. ಸೊ ಸೂಪರ್ ಸರ್. ಸೊ ಯಾವುದು ಸ್ಪೆಷಲ್ ನಿಮ್ಮಲ್ಲಿ ಅಂತ ಬಂದಾಗ? ಸೌಜಿ ಅಂದಮೇಲೆ ಮಟನೇ ಸ್ಪೆಷಲು. ಮಟನೇ ಸ್ಪೆಷಲ್. ಓಕೆ, ಮಟನ್. ನೆಕ್ಸ್ಟ್ ಬಂದುಬಿಟ್ಟು ಚಾಪ್ಸು. ನನ್ನ ಕಡೆ ಚಾಪ್ಸು ಆ್ಯಕ್ಚುಲಿ ಇವಾಗ ರೆಡಿ ಆಗ್ತಾ ಇದೆ. 3 ರೀಬ್ಸ್ ಬರುತ್ತಲ್ಲ ಚಾಪ್ಸ್ ಅಂತ, ಸ್ಪೆಷಲ್ ಅದು ನಮ್ಮ ಹತ್ರ. ಎಲ್ಲ ಕಡೆ 2 ಅಥವಾ 1 ರೀಬ್ಸ್ ಇರುತ್ತೆ, ನನ್ನ ಕಡೆ 3 ರೀಬ್ಸ್. ಲೈಕ್ 5 ಪೀಸ್ ಕೊಡೋ ಮಟನ್ ಜಾಗದಲ್ಲಿ 1 ಪೀಸ್ ಕೊಡ್ತೀನಿ. ಅಷ್ಟು ದೊಡ್ಡದಿರುತ್ತೆ. ಸೂಪರ್. ಮತ್ತೆ ಇನ್ನು ಜೋಳದ ರೊಟ್ಟಿನೂ? ಹಾಂ ಸರ್, ಅದು ಬಂದ್ಬಿಟ್ಟು ನಮ್ಮ ಕಡೆ ನಮ್ಮ ತಂದೆಯವರು 1972 ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ
ಅವತ್ತಿಂದ ಸ್ಟಾರ್ಟ್ ಮಾಡಿರೋದು ಬಿಸಿ ರೊಟ್ಟಿ, ಅವಾಗಿಂದನೂ ಇವಾಗಿನ ಮಟನು ಬಿಸಿ ರೊಟ್ಟಿನೇ ನಮ್ಮ ಕಡೆ ನಮಗೆ ಸಿಗುತ್ತೆ ಸರ್. ಓಕೆ, 1972 ಸ್ಟಾರ್ಟ್ ಆಗಿದ್ದು. ಹಾಂ ಸರ್, ನಿಮ್ಮ ತಂದೆಯವರು ಶುರು ಮಾಡಿದ್ದು. ನಮ್ಮ ತಂದೆಯವರು ಶುರು ಮಾಡಿದ್ರು. ಸೂಪರ್ ಸರ್. ಹಂಗೆ ಐಟಮ್ ತೋರಿಸ್ಬೋದಾ ಏನೇನಿದೆ ಅಂತ? ಸರ್ ಇದು ಬಂದ್ಬಿಟ್ಟು ಮಟನ್ ಮಸಾಲಾ ಗ್ರೇವಿ ಅಂತ. ಮಸಾಲಾ ಗ್ರೇವಿ, ಮಟನ್ದು ಮಸಾಲಾ ಗ್ರೇವಿ ಅಂತ. ಓಕೆ, ಇವೆಲ್ಲವಕ್ಕೂ ಮಟನ್ಗಾಗಲಿ ಚಿಕನ್ಗಾಗಲಿ ಎಗ್ ಆಗಲಿ ಇದೇ ಕೊಡೋದು. ಓಕೆ, ಮತ್ತಿನ್ನು ಸರ್ ಅಷ್ಟೊಂದು ರೆಡ್ ಇರೋಕ್ಕೆ ಹೆಂಗೆ ಸಾಧ್ಯ ಸರ್ ಅದು? ಸರ್ ಇದು ರೇಟ್ ಅಂದರೆ ನಾವು ಯಾವುದೇ ಕೆಮಿಕಲ್ಸ್ ಆಗಲಿ ಕಲರ್ ಆಗಲಿ ಯಾವುದೂ ಯೂಸ್ ಮಾಡಲ್ಲ. ಫಸ್ಟ್ ಬಂದ್ಬಿಟ್ಟು ನಾವು ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ, ಧನಿಯಾ ಪೌಡ್ರು ಪ್ರತಿಯೊಂದು ಬಂದ್ಬಿಟ್ಟು ನಾವು ಮನೆ ಹೋಮ್ ಪ್ರಾಡಕ್ಟೇ ಯೂಸ್ ಮಾಡೋದು. ಇವನ್ ಅರ್ಶಿನ ಪುಡಿ ಕೂಡ ನಾವು ಮನೆಯಲ್ಲೇ ಬೇರೆ ತೊಗೊಂಡ್ಬಿಟ್ಟು ಕುಟ್ಟಿಸ್ಬಿಟ್ಟು ರೆಡಿ ಮಾಡೋದು. ಓಕೆ, ಸೂಪರ್. ಓಕೆ, ಇನ್ನು ಇದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಇದು ನೋಡಿ, ಇದು ಮಟನ್. ಹಾಂ, ಇವಾಗ ಮಟನ್ ರೆಡಿ ಇದೆ. ಮಟನ್ ಬಿಸಿ ಬಿಸಿ ರೆಡಿ, ಬಿಸಿ ಇವಾಗ ರೆಡಿ ಇದೆ ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಟನ್ ಕೀಮಾ ಬಾಲ್. ನಿಮ್ಗೆ ಹೇಳಿದಾಗಲೇ ಮಟನ್ ಕೀಮಾ ಬಾಲ್ ಅಂತ. ಮತ್ತೆ ಇದು ಬೆಂಗಳೂರು ಶೈಲಿ ಅಂತ ಆ ಥರ ಬೇರೆ ಇರುತ್ತೆ, ನಿಮ್ದು ಸಾಸಿ ಶೈಲಿನೇ ಬೇರೆ ಥರ ಇರುತ್ತೆ? ಇದಕ್ಕೊಂದು ಕ್ಲಿಯರಿಫೈ ಕೊಡ್ತೀನಿ. ಇವಾಗ ಪ್ರತಿಯೊಂದು ಹೋಟೆಲ್ ಊರಲ್ಲಿ ಒಂದೊಂದು ಸ್ಟೈಲ್ ಇರುತ್ತೆ. ಹೌದು, ಈ ಹುಬ್ಬಳ್ಳಿಯಲ್ಲಿ ಇವನ್ ಫಿಲಿಮ್ ಆಕ್ಟ್ರೆಸ್ಸು, ನೆಕ್ಸ್ಟ್ ಬಂದ್ಬಿಟ್ಟು ರಾಜಕಾರಣಿಗಳು ಎಲ್ಲ ತುಂಬ ಜನಕ್ಕೆ ನಾನು ಕೊಟ್ಟಿರೋದು ನನ್ನ ಹತ್ರ ಪ್ರೂಫ್ಸ್ ಇದ್ದಾವೆ. ಹಾಗಾಗಿ ನಮ್ಮ ಹುಬ್ಳಿ ಬಂದರೆ ಸೌಜಿ ಅಂದರೆ ನಮ್ಮ ಮಟನ್ನೇ ಸ್ಪೆಷಲು. ಹುಬ್ಳಿ ಧಾರವಾಡ ಬಂದರೆ ಧಾರವಾಡ ಪೇಡ ಹೆಂಗೆ ಸ್ಪೆಷಲು, ಹುಬ್ಳಿಗೆ ಬಂದರೆ ಸೌಜಿ ಸ್ಪೆಷಲು. ಸೌಜಿಯಲ್ಲಿ ಮಟನ್ ಸ್ಪೆಷಲು, ಮಟನ್ ಚಾಪ್ ಸ್ಪೆಷಲು, ಮಟನ್ ಕೀಮಾ ಸ್ಪೆಷಲು. ನೆಕ್ಸ್ಟ್ ಬಂದ್ಬಿಟ್ಟು ಖಾರ ಬುಟ್ಟಿ ಸ್ಪೆಷಲು. ಹಿಂಗೆ ಸರ್. ಓಕೆ, ಅಂದರೆ ಸಿನಿಮಾ ನಟರು ಕೂಡ ಬಂದಿದ್ದಾರೆ? ಹಾಂ, ಬಂದಿದ್ದಾರೆ ಸರ್. ಬಿಸಿ ಪಾಟೀಲ್ ಅವರು ಬಂದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸನ್ಮಾನ್ಯ ಶ್ರೀ ನಮ್ಮ ಮಾಜಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪ ಸರ್, ನಮ್ಮ ಓಲ್ಡ್ ಹೋಟೆಲ್ ಇತ್ತು ಆ ಕಡೆ ಬಂದಿದ್ದರು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ರೀಸೆಂಟ್ಲಿ ಬಂದ್ಬಿಟ್ಟು ರಾಗಿಣಿ ಐ ಪಿ ಎಸ್ ಮೇಡಮ್ ಅವ್ರಿಗೆ ಅವ್ರು ಕೂಡ ಫುಡ್ ಪ್ರೊವೈಡ್ ಮಾಡಿದ್ದೀನಿ. ನನ್ನ ಹತ್ರ ಫೋಟೋಸ್ ಇದಾವೆ, ನಿಮ್ಗೆ ತೋರಿಸ್ತೀನಿ. ಖಂಡಿತ ಖಂಡಿತ, ಸೂಪರ್. ಇನ್ನು ಅದು ಬಿಟ್ಟರೆ ಇನ್ನೇನು ರೆಡಿ ಇದೆ ಸರ್? ಇವಾಗ ಚಿಕನ್ ರೆಡಿ ಆಗ್ತಾ ಇದೆ. ಇದು ಚಿಕನ್ ಮಸಾಲ ರೆಡಿ ಆಗ್ತಾ ಇದೆ ಇವಾಗ. ಬನ್ನಿ, ಒಂದು 10 ಮಿನಿಟ್ಸಲ್ಲಿ ಚಿಕನ್ ರೆಡಿ ಆಗಿಬಿಡುತ್ತೆ. ಬಟ್ ಎಲ್ಲನೂ ಇಷ್ಟೇ ರೆಡ್ ಇರುತ್ತೆ ಸರ್? ಎಲ್ಲ ಐಟಮು ರೆಡ್ ಅಂದರೆ ನಮ್ಗೆ ಯಾವುದು ಕೆಮಿಕಲ್ಸ್ ಇರಲ್ಲ ಸರ್. ಕಸ್ಟಮರ್ಸ್ಗಳು ಅಷ್ಟು ನಮ್ಮ ಹತ್ರ ಕಾನ್ಫಿಡೆನ್ಸ್, ಅವ್ರಿಗೆ ಯಾವುದೂ ಥರ ನಮ್ಮ ಕಡೆ ಕೆಮಿಕಲ್ಸ್, ನಮ್ಮ ಕಡೆ ಊಟ ಮಾಡಿದ್ಮೇಲೆ ಅವ್ರಿಗೆ ಯಾವುದು ಫುಡ್ ಇನ್ಫೆಕ್ಷನ್ ಆಗಲಿ, ಆಮೇಲೆ ಯಾವುದೋ ಒಂದು ಪ್ರಾಬ್ಲಮ್ ಕೂಡ ನಮ್ಮ ಕಡೆ ಹೆಲ್ತ್ ಇಶ್ಯೂ ಆಗಲ್ಲ ಅಂತ ಅವ್ರಿಗೆ 100% ಗ್ಯಾರಂಟಿ ನಮ್ಮ. ಸೂಪರ್. ಮತ್ತೆ ಇನ್ನು ಬಿರಿಯಾನಿ ಸಿಗುತ್ತೆ ಸರ್ ನಿಮಗೆ? ಸರ್ ಬಿರಿಯಾನಿ ಅಂದರೆ ನಮ್ಮ ಕಡೆ ಬಿರಿಯಾನಿ ಸ್ವಲ್ಪ ಸ್ಲೋ ರೊಟೇಷನ್. ನಮ್ಮ ಕಡೆ ಮಟನ್ ಕೀಮಾ, ಮಟನ್ ಚಾಪ್ಸ್, ಲಿವರು, ಖಾರ ಬೂಟಿ ಇವೇ ಸ್ಪೆಷಲ್. ಲೈಕ್ ಬಿರಿಯಾನಿ ರೈಸ್ ಇರುತ್ತೆ ಸರ್. ಇಲ್ಲಿ ನೋಡಿ, ಬಿರಿಯಾನಿ ರೈಸ್ ಇರುತ್ತೆ, ಬಟ್ ಬಿರಿಯಾನಿ ಫೀಲಾಗಿ ಕೊಡುತ್ತೆ ನಿಮಗೆ. ಅದರಲ್ಲಿ ಪೀಸ್ ಒಂದೇ ಇರಲ್ಲ, ಪೀಸ್ ಇರಲ್ಲ, ಬಿರಿಯಾನಿ ಫೀಲಾಗಿ ಕೊಡ್ತೀವಿ ಅದಕ್ಕೆ. ಹಾಂ, ಹಾಗಾಗಿ ನಮ್ಮ ಕಡೆ ಇವತ್ತು ಸ್ಪೆಷಲ್. ಅದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಟನ್ ಖಾರ ಬೂಟಿ ಅಂತ. ಮಟನ್ ಖಾರ ಬೂಟಿ, ಇದು ಮಟನ್ ಖಾರ ಬೂಟಿ ಅಂತ. ಖಾರ ಬೂಟಿ ಅಂದರೆ ಆ್ಯಕ್ಚುಲಿ ಎಲ್ಲರೂ ಏನು ತಿಳ್ಕೊತಾಗತ್ತಾ, ಖಾರ ಅಂದರೆ ಸ್ಪೈಸಿ ಅಂತ ಅನ್ಕೋತಾರೆ. ಓಕೆ, ಸ್ಪೈಸಿ ಅಂತ ಅನ್ಕೋತಾರೆ ಖಾರ ಬೂಟಿ ಅಂದರೆ. ಆ್ಯಕ್ಚುಲಿ ಖಾರ ಬೂಟಿ ಅಂದರೆ ನಮ್ಮಲ್ಲಿ ಬರೋದು ಇದಕ್ಕೆ ಉಪ್ಪಿಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಖಾರ ಅಂತಾರೆ. ಅದಕ್ಕೆ ನಾವು ಖಾರ ಬೂಟಿ ಲೈಕ್ ಇದು ನೋಡಿ, ಪಿಕ್ಕಲ್ ಥರ ತಿನ್ಬೋದು, ಪಿಕ್ಕಲ್ ಥರ ಯೂಸ್ ಮಾಡ್ಬೋದು. ಹೌದಾ? ಹಾಂ, ಪಿಕ್ಕಲ್ಗೆ ಇದಕ್ಕೆ ಯಾವುದೂ ಡಿಫ್ರೆನ್ಸ್ ಇರಲ್ಲ. ಇದು ಹಾಗೆ ತಿನ್ನೋದ? ಹೌದು. ಅಂದರೆ ಇದಕ್ಕೇನು ಇಲ್ಲ, ಏನಿಲ್ಲ ಸರ್. ಇದಕ್ಕೆ ಇದು ನೀವು ನ್ಯಾಚುರಲ್ ಆಗಿ ಹಾಗೆ ತಿನ್ಬೋದು, ಅಥವಾ ರೈಸಲ್ಲೇ ತಿನ್ಬೋದು. ರೈಸಲ್ಲಿ ತಿನ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಚಪಾತಿ, ರೊಟ್ಟಿಯಲ್ಲಿ ತಿನ್ಬೋದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಈ ಕಾಲ್ ಸೂಪ್ ಅಂತ ಬರ್ತಾವಲ್ಲ, ಅದು ನೆಕ್ಸ್ಟ್ ಪಾರ್ಟಿಷನ್ ಖಾರ ಬುಟ್ಟಿ ಸೂಪ್. ಖಾರ ಬುಟ್ಟಿ ಸೂಪ್ ಇದು ಇಲ್ಲಿ ಇರ್ತದೆ ಸರ್, ಖಾರ ಬುಟ್ಟಿ ಸೂಪ್ ಅಂತ. ಖಾರ ಬುಟ್ಟಿ ಸೂಪು ಸೂಪು ಕೂಡ ಸಪ್ರೇಟಾಗಿ ಸಿಗುತ್ತೆ. ಹಾಂ, ಇದು ನೋಡಿ, ಇದೆಲ್ಲ ಸೂಪ್ ಇದು. ಓಕೆ, ಸೂಪರ್. ಅದು ಬಂದ್ಬಿಟ್ಟು ಕೆಲವೊಂದು ಕಸ್ಟಮರ್ ಹೆಂಗಿರ್ತಾವ ಸರ್, ಪರ್ಟಿಕ್ಯುಲರ್ ನಮ್ಮ ಸೆಟ್ ಆಗೋ ಥರ ಕೊಡಿ ಅಂತಾರೆ. ಕಸ್ಟಮರ್ ಹೆಂಗಿರ್ತಾರ ಅವ್ರ ಥರ ಮಿಂಗಲ್ ಆಗ್ತೀವಿ. ಓಕೆ, ಮತ್ತೆ ನಾವು ಪಕ್ಕಾ ಸಾವ್ಜಿ ಊಟ ಅಂತ ಹೇಳ್ತಿದ್ರಿ. ಸೊ ಪ್ರೂಫ್ ಕೂಡ ಇದೆ ಸರ್ ನನ್ನ ಹತ್ರ. ನಾವು ಸಾವ್ಜಿ ಹೋಟೆಲ್ ಥರನೇ ಮಾಡ್ತಿರೋದು, ಹೋಟೆಲೇ ಅಂತ. ಸೊ ನೀವು ಪಕ್ಕಾ ಸಾವ್ಜಿನೇ ಹಂಗಾರೆ? 100% ಪಕ್ಕಾ ಸಾವ್ಜಿ. SSK ಸಾವ್ಜಿ ಹೋಟೆಲ್ ಮಾಲೀಕರ ಸಂಘ ಅಂತ ನಮ್ಮದೇ ಆದಂಥ ಒಂದು ಅಸೋಸಿಯೇಷನ್ ಇದೆ. ಆಗಲೇ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೀನಿ. ಅದರ ಉದ್ರವಾಗಿ ನಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದಾವೆ. ನೀವು ಯಾವುದೇ ಸಾವ್ಜಿ ಹೋಟೆಲ್ಗೆ ಹೋದರೆ ಈ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಸಾವ್ಜಿ. ಇದು ಇವನ್ ನಿಮಗೂ ಬಸ್ ಕಸ್ಟಮರ್ಗೂ ಜನರಿಗೂ ಎಲ್ಲರಿಗೂ ನನಗೊಂದು ಹೇಳೋಕೊಂದು ಇಚ್ಛೆ ಪಡ್ತೀನಿ. ಈ ಸರ್ಟಿಫಿಕೇಟ್ ನೋಡಿದ್ರೆ ಮಾತ್ರ ನೀವು ಸಾವ್ಜಿ ಅಂತ ಒಪ್ಕೋಬೋದು. ಬೇರೆ ಏನೋ ಸುಮ್ಮನೆ ಬೋರ್ಡಲ್ಲಿ ಸಾವ್ಜಿ ಹಾಕೊಂಡ್ರೆ ಅದು ಸಾವ್ಜಿ ಅಲ್ಲ. ಹೌದಾ? ಹಾಂ ಸರ್. ಓಕೆ ಓಕೆ.
ಬಟ್ ಈ ಕೆಲವೊಂದು ಸ್ವಲ್ಪ ಜನ ಇದ್ದಾರೆ ಸರ್ ಸೌಜಿ ಅಂತ ಬೋರ್ಡ್ ಹಾಕೊಂಡ್ರೆ, ಬಟ್ ಇವಾಗ ಸೌಜಿ ಅಲ್ಲ. ಬಟ್ ಈ ಪರ್ಟಿಕ್ಯುಲರ್ ಬೋರ್ಡ್ ಎಲ್ಲಿ ಕಾಣುತ್ತಲ್ಲ ಅದು ಮಾತ್ರ ಸೌಜಿ. ಓಕೆ ಓಕೆ. ಅಡುಗೆ ಎಲ್ಲ ನೀವೇ ಮಾಡ್ತೀರಾ ಸರ್? ನಾನೇ ಮಾಡ್ತೀನಿ. ಇವಾಗ ಇದಕ್ಕೆ ಮುಂಚೆ ನಮ್ಮ ತಂದೆಯವರು ಮಾಡ್ತಾ ಇದ್ರು, ಇವಾಗ ಅವರು ಇದ್ದಾರೆ, ಬಟ್ ಅವರು ಸ್ವಲ್ಪ ಕುತ್ಕೊಂಡಿದ್ದಾರೆ ಹೊರಗಡೆ. ನಾನು ಫ್ರೀ ಕೊಟ್ಟಿದ್ದೀನಿ, ನಾವು ಮಾಡ್ತಾ ಇದ್ದೀವಿ. ಓಕೆ, ಸೂಪರ್ ಸರ್. ಮತ್ತೆ ಟೈಮಿಂಗ್ ಏನಿದೆ ಸರ್ ಹೋಟೆಲ್? ಸರ್ 12 ಗಂಟೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ 4:15ವರೆಗೂ ಇರುತ್ತೆ. ನೆಕ್ಸ್ಟ್ 4:15 ಕ್ಲೋಸ್ ಆಯ್ತಪ್ಪ ಅಂದರೆ ನೆಕ್ಸ್ಟ್ 6:30ಗೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ 10:30 11 ಗಂಟೆವರೆಗೂ ಇರುತ್ತೆ. ಓಕೆ. ಮತ್ತೆ ಇನ್ನು ರಜಾ ಏನೋ ಮಾಡ್ತಿದ್ದೀರಾ? ಇಲ್ಲ ಸರ್, ರಜಾ ಏನಿರಲ್ಲ. 365 ಡೇಸ್ ಓಪನ್ ಇರುತ್ತೆ. ಮತ್ತೆ ಇನ್ನು ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ನಮ್ಮದು ಹುಬ್ಬಳ್ಳಿ ಅಂತ, ಧಾರವಾಡ ಡಿಸ್ಟಿಕ್ಕು. ನಿಯರ್ ಬಂದುಬಿಟ್ಟು BUB ಕಾಲೇಜ್ ಅಪೋಸಿಟು, ಪಕ್ಕದಲ್ಲಿ HK ಪಾಟೀಲ್ ಕಾಲೇಜ್ ಅಂತ ಇದೆ. ಈ ಕಡೆ ಬಂದುಬಿಟ್ರೆ ರಂಭಾಪುರಿ ಕಲ್ಯಾಮಠವಿದೆ. ಯಾವ ಏರಿಯಾ ಸರ್ ಇದು? ಇದು ರೆಡ್ಡಿ ಹಾಸ್ಟೆಲ್ ಅಂತ ಹೇಳ್ತಾರೆ, ರೆಡ್ಡಿ ಹಾಸ್ಟೆಲ್ ಏರಿಯಾ ಅಂತ ಹೇಳ್ತಾರೆ. ವಿದ್ಯಾನಗರ್ ರೆಡ್ಡಿ ಹಾಸ್ಟೆಲ್. ರೆಡ್ಡಿ ಹಾಸ್ಟೆಲ್ ಅಂದರೆ ನಿಮ್ಗೆ ಯಾರಾದರೂ ಆಟೋ, ಕಾರು, ಬಸ್ಸು, ಗಾಡಿ ಯಾರಾದರೂ ನಿಮ್ಗೆ ಇದೇ ಲೊಕೇಶನ್ ತೋರಿಸ್ತಾರೆ. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಚೆಕ್ ಮಾಡ್ತೀನಿ ಸರ್, ಆಗಿದೆ ಬಾಡಿ. ನೋಡಿ ಏನಿದು? ಮಟನ್ ಕರಡು ಅಂತ. ಕರಡು ಇದು ಗ್ರೇವಿ ಎಕ್ದಮ್ ರಾ. ಇದೇ ತಿನ್ನೋಕ್ಕೋಸ್ಕರ ನಮ್ಮ ಕಡೆ ತುಂಬ ಜನ ಬರ್ತಾರೆ. ಹೌದಾ? ಓಕೆ. ಇದು ನೆಕ್ಸ್ಟ್ ಪಾರ್ಟಿಷನ್ ಕೊಕೊನಟ್ ಮಿಕ್ಸ್ ಮಾಡಿ ಅದೊಂದು ಸೌಜಿ ಗ್ರೇವಿ ಅದು ರೆಡಿ ಮಾಡ್ತೀವಿ. ಓಕೆ, ಫೈನ್. ಇದನ್ನ ಇದಕ್ಕೆ ಹಾಕೋತೀರಾ? ಹಾಕೋತೀವಿ ಸರ್. ಮಸಾಲ ಬೇಡ, ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಮಾಡಿಕೊಡಂದ್ರೆ ಈ ಥರ ಮಾಡುತ್ತೆ. ಒಂದು ಸ್ವಲ್ಪ ಬೂಸ್ಟರ್ ಇದ್ದಂಗೆ. ರೊಟ್ಟಿಗೂ ಚೆನ್ನಾಗಿದೆ. ರೊಟ್ಟಿಗೆ ಚೆನ್ನಾಗೈತೆ. ರೈಸ್ ಜೊತೆ ಮುದ್ದೆ. ಸರ್, ಇನ್ನೊಂದು ಕಡೆ 20 ರೂಪಾಯಿ ಹೆಚ್ಚುವರಿ ಬಿಲ್ ಅಂತ ಇದೆ. ಯಾಕೆ ಸರ್ ಅದು ಹೆಚ್ಚುವರಿ ಬಿಲ್? ಸರ್ ಬಂದ್ಬಿಟ್ಟು ನೋಡಿ, ಇವಾಗ ಮಳೆ ಆಗಲಿಲ್ಲ, ಬೆಳೆ ಆಗಲಿಲ್ಲ ಅಂದರೆ ರೈತರು ಎಷ್ಟು ಕಷ್ಟಪಡ್ತಾರಲ್ಲ, ಎಷ್ಟು ಏನೇನೋ ಮಾಡ್ಕೋತಾರೆ, ಸುಸೈಡ್ ಮಾಡ್ಕೋತಾರೆ, ಅದು ಮಾಡ್ತಾರೆ, ಸಾಲ ಮಾಡ್ತಾರೆ. ಸೊ ಅವ್ರದ್ದೊಂದು ನೋವು ನಾವು ತಿಳ್ಕೊಂಡು, ಸರಿ ನೋಡಿ, ಈರುಳ್ಳಿ, ಲಿಂಬೆಹಣ್ಣು, ಸೌತೆಕಾಯಿ ಗ್ರೇವಿ, ಶೇರ್ವಾ ಗ್ರೇವಿಯನ್ನು ಪ್ಲೇಟಲ್ಲಿ ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟಲ್ಲಿ ಪ್ಲೇಟಲ್ಲಿ 20 ರೂಪಾಯಿ ಚಾರ್ಜ್ ಮಾಡಲಾಗೋದು. ಬಟ್ ಈ ಮಾಡೋ ಉದ್ದೇಶ ಏನಪ್ಪ ಅಂದರೆ ತಿನ್ನಿ, ಒಂದು ಬಿಟ್ಟು 10 ಸರಿ ಕೇಳಿ ಕೊಡ್ತೀವಿ. ಗ್ರೇವಿ ಕೇಳಿ, ಸಲಾಡ್ ಕೇಳಿ, ಕೊಡೋಕೆ ನಾವು ರೆಡಿ ಇದ್ದೀವಿ. ಬಟ್ ವೇಸ್ಟ್ ಮಾಡೋಕ್ಕೆ ನಾವು ಅದಕ್ಕೆ ವೇಸ್ಟ್ ಮಾಡೋಕ್ಕೆ ನಾವು ಅಗ್ರಿ ಆಗಲ್ಲ. ಹೀಗಾಗಿ ರೈತರಿಗೊಂದು ಬೆಲೆ ಕೊಡೋಕ್ಕೋಸ್ಕರ ನಾವು ಮಾಡಿದ್ವಿ. ರೇಣುಕಾ ಸೌಜಿ ಹೋಟೆಲ್ನಲ್ಲಿ ಒಂದಷ್ಟು ನಾನ್ ವೆಜ್ ಐಟಮು, ಅದರಲ್ಲೂ ಎಲ್ಲ ಸ್ಪೆಷಲ್ಲು ಇಲ್ಲಿ ಸಿಗೋಂಥದ್ದು ಎಲ್ಲ ಸೌಜಿ ಸ್ಟೈಲ್ ಅಂತೆ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಮಟನ್ ಫ್ರೈ ತೊಗೊಂಡಿದ್ದೀನಿ, ಇದು ರೊಟ್ಟಿ ಜೊತೆಗೆ. ಸೊ ಕಾಂಬಿನೇಷನ್ ಅಂತೆ. ಸೊ ಹಾಗಾಗಿ ಕೊಟ್ಟಿದ್ದಾರೆ. ಮತ್ತು ರೈಸ್ ಇದೆ. ಸೊ ರೈಸ್ ಅಂತ ಬಂದಾಗ ಬಿರಿಯಾನಿ ರೈಸ್ ಸಿಗುತ್ತೆ, ಕುಷ್ಕ ಮಾತ್ರ ಸಿಗುತ್ತೆ, ಬಿರಿಯಾನಿ ಸಿಗಲ್ಲ ನಿಮ್ಗೆ ಇಲ್ಲಿ. ಕೈಮಾ ಡ್ರೈ ಮಟನ್ ಐಟಮು. ಮತ್ತಿನ್ನು ಈ ಕಡೆ ಸಲಾಡ್ ಇದೆ, ಸೌತೆಕಾಯಿ, ಟೊಮೊಟೊ ಹಣ್ಣು, ಈರುಳ್ಳಿ ಹಾಗೂ ಬೀಟ್ರೂಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ನನ್ನ ಬಹಳ ಗಮನ ಸೆಳೆದಂಥ ಐಟಮು ಕರಾಬುಟ್ಟಿ ಅಂತ ಕರೀತಾರೆ. ಕರಾಬುಟ್ಟಿ ಅಂದರೆ ಅದು ಖಾರ ಅಲ್ಲ, ಆ್ಯಕ್ಚುಲಾಗಿ ನೀವು ಕೇಳಿರ್ತೀರ. ಸೊ ಸಾಲ್ಟ್ಗೆ ಇವರು ಖಾರ ಅಂತ ಕರೀತಾರಂತೆ ಸೌಜಿನಲ್ಲಿ. ಸೊ ಹಾಗಾಗಿ ಅದು ಕರಾಬುಟ್ಟಿ ಅಂದರೆ ಸ್ವಲ್ಪ ಸಾಲ್ಟೆಡ್ ಇರುತ್ತೆ. ಅದೇ ಸೂಪ್ ಹಾಕಿ ಆ ಮಟನ್ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರ್ತಾರೆ. ಸೊ ತೊಗೊಳ್ಳುವ. ಸೊ ಫಸ್ಟ್ ಐಟಮೇ ಕರಾಬುಟ್ಟಿ ಸೂಪ್ ಇರುತ್ತೆ ಈ ಥರ. ಮಾಮೂಲಿ ಲೆಗ್ ಸೂಪ್ ಅಂತೀವಲ್ಲ, ಸೊ ಆ ಥರ ಇದು ಮಟನ್ ಸೂಪು. ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಾರೆ, ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ಮಾಡಿರ್ತಾರೆ. ಒಂದು ಸ್ವಲ್ಪ ಡಿಫ್ರೆಂಟ್ ಐಟಮು. ಅರಿಶಿನ ಎಲ್ಲ ಸ್ವಲ್ಪ ಜಾಸ್ತಿನೇ ಬಳಸಿರ್ತಾರೆ ಅನಿಸುತ್ತೆ, ಮೇ ಬಿ. ಸಾಲ್ಟು ಮತ್ತು ಅರಿಶಿನ ಸ್ವಲ್ಪ ಜಾಸ್ತಿ ಸಿಗ್ತಾರಂಥದ್ದು, ಅರಿಶಿನ ಫ್ಲೇವರೇ ಸ್ವಲ್ಪ ಜಾಸ್ತಿ ಸಿಗ್ತಾರಂಥದ್ದು. ಏನಂದರೆ ಆ ಕ್ವಾಲಿಟಿ ಹೆಂಗಿದೆ ಅದನ್ನು ಹೇಳ್ತಿದ್ರು. ಅರಿಶಿನ ಕೂಡ ಇವರು ರೆಡಿತಾರಲ್ಲ, ಸೊ ಅರಿಶಿನ ಕೊಂಬು ಅಂತಾರೆ, ಅರಿಶಿನದ ಬೇರು ಅಂತಲೂ ಅಂತಾರೆ. ಸೊ ಅದನ್ನು ಖುದ್ದಾಗಿ ಇವರೇ ಅದನ್ನು ಮಿಲ್ ಮಾಡಿಸಿ ತೊಗೊತಾರೆ. ಸೊ ಹಾಗಾಗಿ ಆ ಟೇಸ್ಟು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಮತ್ತು ಇನ್ನು ಸಾಲ್ಟ್ ಅದು ಇರಲೇಬೇಕು ಕರಾಬುಟ್ಟಿ ಅಂದಾಗ. ಸೊ ತುಂಬ ಚೆನ್ನಾಗಿದೆ. ಮತ್ತಿನ್ನು ಅದರಲ್ಲಿ ಒಂದು ನಲ್ಲಿ ಮೂಳೆ ಕೂಡ ಇದೆ. ಈ ಮಟನ್ ಅಂತೂ ಸಕ್ಕತ್ತಾಗಿದೆ ಬಾಸ್. ಇದು ಮಟನ್ ಪೀಸು ಹೂವು ಇದ್ದಂಗಿದೆ.
ಬಿಟ್ಕೋತಾ ಇದೆ. ಮಟನು ಕೂಡ ಒಂದು ಒಳ್ಳೆ ಕ್ವಾಲಿಟಿ ಬಳಸಿದ್ದಾರೆ. ಸೊ ಹೂವು ಇದ್ದಂಗಿದೆ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ತೀವಿ ಅಂದಾಗ ಈ ಕಡೆ ಬಂದಾಗ ಕರಬುಟ್ಟಿ ಟ್ರೈ ಮಾಡಿ, ಚೆನ್ನಾಗಿದೆ, ಸೂಪರ್. ನಮ್ಮ ಗಮನ ಈಗ ಮಟನ್ ಕೈಮಾ ಡ್ರೈ. ಕೈಮಾ ಅಂದಾಗಲೂ ಕೂಡ ಇವರು ಜಾಸ್ತಿ ಮಸಾಲೆ ಬಳಸಲ್ಲ, ಒಳಗಡೆ ಎಲ್ಲ ಸಿಂಪಲ್ ಇರುತ್ತೆ. ಕೊತ್ತಂಬರಿ ಉಪ್ಪು ಖಾರ ಅಷ್ಟೇ ಅಂತೆ, ಜಾಸ್ತಿ ಬಳಸಲ್ಲ. ನಮ್ಮ ಕಡೆ ಎಲ್ಲ ಸ್ವಲ್ಪ ಲವಂಗ ಎಲ್ಲ ಬಳಸ್ತಾರೆ, ಹುರ್ಗಡ್ಲೆ ಬಳಸ್ತಾರೆ. ಸೊ ಆ ಥರದ್ದೆಲ್ಲ ಇರುತ್ತೆ. ಇಲ್ಲೇನು ಬಳಸಲ್ಲ, ಸಿಂಪಲಾಗಿರುತ್ತೆ. ಕೈಮಾ ಡ್ರೈ ತೊಗೊಂಡಿದ್ದೇವೆ, ತೊಗೊಂಬಿಡೋಣ. ಚೆನ್ನಾಗಿ ನುಣ್ಣಗೆ ರುಬ್ಬಿಡಿದಾರ. ಬೈಟಿಗೆ ಅಂಥ ಮೇಜರಾಗಿ ಏನೂ ಸಿಗೋಲ್ಲ, ಹಂಗೆ ಕರ್ಗೋಗುತ್ತೆ ಬಾಯಿಗೆ ಇಡ್ತಿದ್ದಂಗೆ. ಖಾರ ಸಿಗುತ್ತೆ ಸ್ವಲ್ಪ ಜಾಸ್ತಿ. ಕೆಂಪು ಮೆಣಸಿನಕಾಯಿಯ ಖಾರ ಚುರ್ರನ್ನತ್ತೆ, ಸರ್ರಿಗನ್ನತ್ತೆ. ಏನಂದರೆ ಏನು ಲವಂಗನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಬಟ್ ಆದರೂ ಆ ಕೆಂಪು ಮೆಣಸಿನಕಾಯಿಯ ಖಾರ ಜಾಸ್ತಿ ಸಿಗುತ್ತೆ. ಚೆನ್ನಾಗಿದೆ, ಖಾರ ಇದೆ, ಸರಿ ಕೊಡುತ್ತೆ ಮಾತ್ರ. ಖಾರ ಇಲ್ಲಾಂದರೆ ಹೆಂಗೆ ಅದು ಇಲ್ಲಿ ಹುಬ್ಬಳ್ಳಿನಲ್ಲಿ ಖಾರ ಇಲ್ಲಾಂದ್ರೆ ಆಗುತ್ತಾ? ಖಾರ ಇದ್ದೇ ಇರುತ್ತೆ. ಓಕೆ, ಸೊ ನೆಕ್ಸ್ಟು ನಮ್ಮ ಗಮನ ಮಟನ್ ಫ್ರೈ ಹಾಗೂ ರೊಟ್ಟಿ ಮೇಲೆ. ಮಟನ್ ಫ್ರೈ ಹಾಗೂ ಜೋಳದ ರೊಟ್ಟಿ, ಅದ್ಭುತವಾಗಿರುವಂಥ ಮತ್ತೊಂದು ನಲ್ಲಿ ಮೂಳೆ ಗ್ರೇವಿಗೆ ಚೆನ್ನಾಗಿ ಅದ್ದಿ ಎತ್ಕೊಂಡು ಫಸ್ಟ್ ಅದನ್ನು ತಿನ್ನೋಣ. ಅಲ್ಟಿಮೇಟ್ ಆಗಿದೆ ಇದು ಮಾತ್ರ, ಬೆಂಕಿ ಬೇರೆ ಲೆವೆಲೆಲ್ಲ ಐತೆ. ರೊಟ್ಟಿ ಜೊತೆಗೆ ಇನ್ನೂ ಸಗದಾಗುತ್ತೆ ತಾಳಿ. ಟೇಸ್ಟೆಲ್ಲ ಡಿಫ್ರೆಂಟಾಗೇ ಬರುತ್ತೆ, ಯಾಕೆಂದರೆ ಮಸಾಲೆ ಪದಾರ್ಥಗಳು ಎಲ್ಲ ಸ್ವಲ್ಪ ಡಿಫ್ರೆಂಟಾಗೇ ಬಳಸ್ತಾರೆ. ಕಾಯಿ ಕಮ್ಮಿ ಕೆಲವೊಂದು ಅಡುಗೆಗಳಿಗೆ, ಕೆಲವೊಂದು ಅಡುಗೆಗೆ ಮಾತ್ರ ಕಾಯಿ ಬಳಸ್ತಾರೆ. ಇವರು ಕಾಯಿ ಅಡುಗೆಯಲ್ಲಿ ಬಳಸುವಂಥದ್ದೇ ಕಮ್ಮಿ, ಮಸಾಲ ಸ್ವಲ್ಪ ಜಾಸ್ತಿ ಬರುತ್ತೆ. ಮಸಾಲೆ ಕೆಲವೊಂದರಲ್ಲಿ ಜಾಸ್ತಿನೇ ಕೊಡ್ತಾರೆ. ಚೆನ್ನಾಗಿದೆ. ಜೋಳದ ರೊಟ್ಟಿನೂ ಮಸ್ತಿದೆ. ಜೋಳದ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನು, ಇಷ್ಟ ಆಗುತ್ತೆ. ರೊಟ್ಟಿ ಆಯಿತು, ಜೋಳದ ರೊಟ್ಟಿ ಆಯಿತು. ಜೋಳದ ರೊಟ್ಟಿ ಆದಮೇಲೆ ಕುಷ್ಕ ರೈಸ್ ತೊಗೊಂಡಿದ್ದೀನಿ. ಕುಷ್ಕ ರೈಸು ಕೂಡ ಬಿರಿಯಾನಿ ರೇಂಜ್ಗಿರುತ್ತೆ ಅಂದರು. ಸೊ ಕುಷ್ಕ ರೈಸು ತೊಗೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕತ್ಲೆ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ರೈಸ್ ಕ್ವಾಲಿಟಿ ಚೆನ್ನಾಗಿದೆ. ಪುದೀನ ಸೊಪ್ಪು ಬಳಸಿದಾರಲ್ಲ, ಸೊ ಆ ಮಿಂಟಿನ ಘಮ ನೀಟಾಗಿ ಸಿಗುತ್ತೆ. ಸೂಪರ್, ಸಖತ್ತಾಗಿದೆ. ಮತ್ತಿನ್ನು ಲೈಟ್ ಮಸಾಲೆ, ಅತಿ ಹೆಚ್ಚಿನ ಮಸಾಲೆ ಬಳಸಿಲ್ಲ ರೈಸಲ್ಲಿ. ಸೊ ನೀವೇನೋ ಗ್ರೇವಿ ಆ ಥರದ್ದೆಲ್ಲ ಹಾಕ್ಕೊಂಡಾಗ ಸ್ವಲ್ಪ ಮಸಾಲೆ ಸಿಗುತ್ತೆ. ಇವರು ಮೊಸರು ಬಜ್ಜಿ ಏನು ಮಾಡಲ್ಲ ಅನ್ಕೋತೀನಿ. ಸೊ ಮೊಸರು ಬಜ್ಜಿ ಏನು ಕೊಟ್ಟಿಲ್ಲ, ಏನಾದರೂ ಗ್ರೇವಿನೇ ಹಾಕ್ಕೊಂಡು ನೀವು ಆರಾಮ್ಸೆ ಟ್ರೈ ಮಾಡ್ಬೋದು. ಹಿಂಗೂ ಮಟನ್ ಫ್ರೈ ಇರುತ್ತಲ್ಲ, ಸೊ ಅದರದ್ದೇ ಸೆಮಿ ಗ್ರೇವಿ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ರೈಸು ಕೂಡ ಸಖತ್ತಾಗಿದೆ, ಚೆನ್ನಾಗಿದೆ. ರೈಸು ಚೆನ್ನಾಗಿದೆ, ರೊಟ್ಟಿ ಚೆನ್ನಾಗಿದೆ. ಸೊ ಮಟನ್ ಕರಬುಟ್ಟಿ ಅದು ಅಲ್ಟಿಮೇಟು, ಅದು ಸ್ವಲ್ಪ ಬೇರೆ ಥರನಾಗೆ ಟೇಸ್ಟ್ ಕೊಡ್ತು, ಚೆನ್ನಾಗಿದೆ. ಮೊಟ್ಟೆ ಐಟಮ್ ಸಿಗುತ್ತೆ. ಸೊ ನೀವು ಮೊಟ್ಟೆ ಐಟಮು ಟ್ರೈ ಮಾಡ್ಬೋದು, ಅಥವಾ ವೈಟ್ ರೈಸ್ ಅದು ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.